ನಿನ್ನೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹಾಡುಹೊಗಲೇ ಕಾಲೇಜಲ್ಲಿ ನಡೆದಂಥ ಘಟನೆ ಬಗ್ಗೆ ಅತ್ಯಂತ ಕ್ಯಾಶುವಲ್ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂಥ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ. ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ. ಯಾವ ರೀತಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ಅವರು ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಒಬ್ಬರು ಹೇಳಿದರು, ಇನ್ನೊಬ್ಬರು ಬಿಸ್ನೆಸ್ ರೈವಲರಿ ಅಂತ ಹೇಳಿದರು. ಅದೇ ರೀತಿಯಾಗಿ ಹಿಂದೆ ಉಡುಪಿಯಲ್ಲಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ಕ್ಯಾಮ್ರಾ ಹಾಕಿದಾಗ ಅದನ್ನು ಮಕ್ಕಳ ಆಟ ಅಂತ ಗೃಹ ಮಂತ್ರಿಗಳು ಹೇಳಿದರು. ಈದ್ ಮಿಲಾದ್ ಮೆರವಣಿಗೆ ಶಿವಮೊಗ್ಗದಲ್ಲಿ ದೊಡ್ಡದಾದಂಥ ಖಡ್ಗವನ್ನು ಕಟ್ಟಿ ಜನರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ಕೂಡ ಗಲಾಟೆಗೆ ಅಲ್ಲಿನ ಸ್ಥಳೀಯವಾದಂಥ ಏನೋ ಒಂದು ಕಾರಣ ಅನ್ನುವಂಥ ಒಂದು ಕ್ಯಾಶುವಲ್ ಆದಂಥ ಉತ್ತರವನ್ನು ಕೊಟ್ಟರು ಮುಖ್ಯಮಂತ್ರಿಗಳು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಂದೇ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ ಮಾಡಿದರು. ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ಟೆರರಿಸ್ಟ್ಗಳನ್ನು ಬ್ರದರ್ ಅಂತ ಕರೆದ್ರು. ಹನುಮಾನ್ ಚಾಲೀಸ ಅಂದವ್ರನ್ನ ಜೈಲಿಗೆ ಹಾಕಿದರು. ಜೈ ಶ್ರೀರಾಮ್ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಾಹು ಅಕ್ಬರ್ ಮಾತ್ರ ಹೇಳಬೇಕು ಅಂತಂದವ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ಎಲ್ಲ ಘಟನೆ ನೋಡಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಗಮನ ಇಲ್ಲ. ಮತ್ತು ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಒಬ್ಬ ಸಣ್ಣ ಹುಡುಗಿ ಅದು, ನಿಮಗೇನು ಗೊತ್ತಿದೆ ಅವ್ರದ್ದು ಏನಾಗಿತ್ತು ಏನಿಲ್ಲ ಅಂಥೇಳಿ? ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ? ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದ ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ವಾ? ಯಾವ ರೀತಿ ಹೊಡೆದಿದ್ದಾನ ಅವನು? ನೀವು ಅದಕ್ಕೆ ಅದು ಮತ್ತು ಅವರ ತಂದೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್, ಆತ ಹೇಳ್ತಾನೆ ನೀವು ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಲೀಡರ್ಗೆ ಹೇಳಬೇಕಾದಂಥ ದುಸ್ಥಿತಿಯನ್ನು ತಂದಿಟ್ಕೊಂಡ್ರೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು? ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ, ಈ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಬಂದ್ ಮಾಡಿ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ. ಮತ್ತು ಇದರ ಹಿನ್ನೆಲೆಯಲ್ಲಿ ಅವರ ತಂದೆ ಒಂದು ಅಪರೆನ್ಷನ್ ವ್ಯಕ್ತಪಡಿಸಿದ್ದಾರೆ, ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಹಲವಾರು ಜನ ಇದ್ದಾರೆ. ಮತ್ತು ಆತ ಹೇಳಿದ್ದಾರೆ, ಅವರ ತಂದೆ ಹೇಳಿದ್ದಾರೆ ಆಕೆಯನ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದ್ಯಾವುದು ಗಂಭೀರವಾಗಿ ತಗೊಳ್ಳೋದಿಲ್ಲ ನೀವು ಮುಖ್ಯಮಂತ್ರಿಗಳೇ? ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ? ಯಾಗಾದರೂ ಯಾರಿಗೂ ಆಗಬಾರದು. ಯಾರ್ದಾದ್ರೂ ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರ್ದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದರೆ ನೀವು ಇದೇ ರೀತಿ ಕ್ಯಾಶುವಲ್ ರೆಸ್ಪಾನ್ಸ್ ಕೊಡ್ತೀರ ನೀವು? ಗೃಹ ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ, ಮುಖ್ಯಮಂತ್ರಿಗಳು ಉಡಾಫೆ. ಹೀಗಾಗಿ ದೇಶದಲ್ಲಿ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಅನ್ನೋದು ಕುಸಿದು ಹೋಗಿದೆ. ಗೃಹ ಮಂತ್ರಿಗಳಿಗೆ ಮತ್ತು ಹೇಳಿಕೆಯನ್ನು ಬದಲಾಯಿಸಿಕೊಂಡ್ರು, ಹೇಳಿಕೆ ಅದ ಇವರು ಮೊದಲು ತುಷ್ಟೀಕರಣದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಲ್ಲಿ ನನ್ನ ಕ್ಷೇತ್ರದಲ್ಲಿನ ಆ ಜನ ನನಗೆ ಓಟ್ ಹಾಕೋದಿಲ್ಲ ಅನ್ನೋದು ಮೊದಲು ಕೊಟ್ಬಿಡೋದು, ಈಗ ವಿಷಾದ ವ್ಯಕ್ತಪಡಿಸೋದು. ಏನು ವಿಷಾದ ವ್ಯಕ್ತಪಡಿಸ್ತೀರಿ ನೀವು? ಬೇಸಿಕಲಿ ಆದ ನಂತರ ಇಲ್ಲಿನ ಸ್ಥಿತಿಗತಿಗಳೇನು, ಇಲ್ಲಿ ಪೊಲೀಸ್ ಕಮಿಷನರ್ಗೆ ಇವ್ರಿಗೆ ಸರಿಯಾಗಿ ಮಾತುಕತೆ ಮಾಡಿ ಅದು ಯಾಕೆ ಲವ್ ಜಿಹಾದ್ ಅಲ್ಲ ಅಂತ ನೀವು ಜಡ್ಜ್ಮೆಂಟಿಗೆ ಬರ್ತೀರಿ? ನಾವು ಆ್ಯಂಗಲ್ದಾಗ ತನಿಖೆ ಮಾಡಂತ ಹೇಳೀವಿ. ಅವ್ನು ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತ ಆರೋಪ ಮಾಡಿದಾನೆ ತಂದೆ. ನಿಮ್ಮ ಪಾರ್ಟಿ ಕಾರ್ಪೊರೇಟ್ರಿ, ಅಟ್ಲೀಸ್ಟ್ ಬಿಲೀವ್ ಹಿಮ್, ನಿಮ್ಮ ಪಾರ್ಟಿ ಕಾರ್ಯಕರ್ತ. ಮುಖ್ಯಮಂತ್ರಿಗಳ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯನ್ನು ಖಂಡಿಸ್ತೀವಿ. ಮತ್ತು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟವನ್ನು ಮಾಡ್ತದೆ. ಇದನ್ನು ಲಾಜಿಕಲ್ ಎಂಡಿಗೆ ನಾವು ತೆಗೆದುಕೊಂಡು ಹುಡುಗನ ತಂದೆ ತಾಯಿ ಕೂಡ ಉಗ್ರವಾದ ಕಠಿಣ ಶಿಕ್ಷೆ ಆಗಲಿ, ಕಠಿಣ ಶಿಕ್ಷೆ ಆಗಲೇಬೇಕು. ಮತ್ತು ತನಿಖೆ ಸರಿಯಾಗಿ ಆಗಬೇಕು. ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಇದನ್ನು ಮುಚ್ಚಾಕ್ತಾ ಇದ್ದಾರಂತ ಅವ್ರ ತಂದೆ. ದಿಸ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್. ಮುಖ್ಯಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆಯಿಂದನೇ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಅವತ್ತು ಅವ್ರಿಗೆ ಒಂದು ಅನುಮಾನ ಮೂಡಿದೆ. ಸರ್, ಈಗ ಹಲವು ಮಠಾಧೀಶರೇನು ಹೇಳ್ತಾರೆ ಇದು ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತದೆ. ನಾವೇನು ರಾಜಕೀಯವಾಗಿ ಬಳಸ್ಕೊಂಡು ನೀವು ತನಿಖೆ ಮಾಡಿಲ್ಲ, ಇದರಲ್ಲಿ ಎಲ್ಲ ಆ್ಯಂಗಲ್ದಲ್ಲಿ ನಾವು ತನಿಖೆ ಮಾಡ್ತೀವಿ ಅನ್ನುವಂಥದ್ದು. ಇದ್ರ ಬಗ್ಗೆ ನಮಗೆ ಭಾಳ ವಿಷಾದ ಇದೆ. ಆ ಮಗು ಸಾಯಬಾರ್ದಾಗಿತ್ತು. ಈ ರೀತಿ ಶಬ್ದಗಳು ನಿಮ್ಮೆಲ್ಲ ಬಂದರೆ ವೈಯಕ್ತಿಕ ರೀ ಅಂತ ಈ ರೀತಿ ಕ್ಯಾಶುವಲಾಗಿ ಮಾತಾಡೋದು. ಇದು ಮಾತಾಡಿದರೆ ಯಾರು ನೆಕ್ಸ್ಟ್ ಡೇ ಮಾತಾಡೋ, ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆನೇ ಬರ್ತಿರಲಿಲ್ಲ.
ಥ್ಯಾಂಕ್ ಯು. ಚುನಾವಣಾ ಪ್ರಚಾರ ಭಾಳ ಚೆನ್ನಾಗಿ ನಡೆದಿದೆ, ಅದ್ಭುತವಾಗಿ ನಡೆದಿದೆ, ರೆಸ್ಪಾನ್ಸ್ ಭಾಳ ಅದ್ಭುತವಾಗಿದೆ. ಇಲ್ಲಿ ನಾನು JSS ಕಾಲೇಜಿಗೆ ಬಂದಾಗ ನೀವು ಒಂದು ಘಟನೆ ನೋಡಬೇಕಾಗಿತ್ತು. ಮಕ್ಕಳೆಲ್ಲ ಹೆಂಗೆ ಮೇಲೆ ನಿಂತಿದ್ದರು, ನನ್ನನ್ನು ನೋಡಿ ಹೇಗೆ ಮೋದಿ 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 ಅಂತ ಹೇಳ್ಕೊಂಡು ಘೋಷಣೆ ಹಾಕಿದರು. ಸ್ಪಾಂಟೇನಿಯಸ್. ನಾನಲ್ಲೇ ವಾಶ್ರೂಮ್ಗಂತ ಹೋಗಿದ್ದೆ, ಸಭೆ ಇದ್ದದ್ದು ಇಲ್ಲೇ ಆ ಬಿಲ್ಡಿಂಗ್ದಲ್ಲಿ. ನಾನು ಅರವಿಂದ್ ಬೆಲ್ಲದ ಓದಿ ಯಾವ ಪ್ರಮಾಣದಲ್ಲಿ ಘೋಷಣೆ ಹಾಕಿದರು. ಸರ್, ಈಗ ಲಿಂಗಲೇಶ್ವರ ಸ್ವಾಮಿಗಳು ಇಷ್ಟು ದಿನ ಜೋಶಿ ಅವ್ರನ್ನ ಸೋಲಿಸೋದಕ್ಕೆ ಈಗ ನಾನೇ ಗೆಲ್ಲಬೇಕು ಅನ್ನೋದು ಹಠ ಬಂದಿತ್ತು ನನಗೆ. ಅದಕ್ಕೆ ನಾಮಪತ್ರ ಸಲ್ಲಿಕೆ ಮಾಡೀನಿ ಅನ್ನೋಂಥ ಒಂದು ಮಾತು ಹೇಳಿದ್ದಾರೆ. ಸೊ ಈಗ ಸೋಲಿಸೋದು ಬಿಟ್ಟು ಗೆಲ್ಲೋದಕ್ಕೆ ಬಂದೀನಿ ಅಂತ ಹೇಳಿದ್ದಾರಲ್ಲ, ಅದೇ ಒಂದು ವೈಶಿಷ್ಟ್ಯತೆ. ನಾನೇನು ಅದ್ರ ಬಗ್ಗೆ ಹೇಳಕ್ಕೆ ಬಯಸೋದು. ಸರ್, ಇವತ್ತು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಬರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಆಗ್ತಾವೆ. ಪ್ರಧಾನಮಂತ್ರಿಗಳು ಬರೋದ್ರಿಂದ ಈ ರಾಜ್ಯಕ್ಕೆ ಒಂದು ಪ್ರೇರಣೆ ಆಗುತ್ತೆ, ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಸಿಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ಬರ್ತದೆ. ಈ ಭಾಗದಾಗ ಯಾವಾಗ ಬರೋದು ಸರ್? ಇನ್ನೂ ಫೈನಲ್ ಆಗಿಲ್ಲ, ಆಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.